ಹೊಟ್ಟೆಪಾಡಿಗೆ ಯಾವ ಲೈನ್ ಬೇಕಾದ್ರೂ ಮಾಡ್ಬೋದು. ಆದರೆ ಕೆಲವೊಂದು ಲೈನ್ ಅವ್ರಿಗೆ ಸಂತೋಷ ಕೊಡುತ್ತೆ, ಕೆಲವೊಂದು ಕರಿಯರು ಅವ್ರಿಗೆ ನೆಮ್ಮದಿ ಕೊಡುತ್ತೆ, ಕೆಲವೊಂದು ಕರಿಯರ್ ಅವ್ರಿಗೆ ಹೆಸರು ಕೀರ್ತಿ ಕೊಡುತ್ತೆ, ಕೆಲವೊಂದು ಕರಿಯರ್ ಅವ್ರಿಗೆ ಸನ್ಮಾನ ಎಲ್ಲವೂ ಕೂಡ ಜಾಸ್ತಿ ಕೊಡುತ್ತೆ, ಕೆಲವೊಂದು ಅಧಿಕಾರನೂ ಕೊಟ್ಟು ಕೆಲವೊಂದು ಹಣಕಾಸನ್ನು ಹೆಚ್ಚಾಗಿ ಕೊಡುತ್ತೆ. ಆ ವಿಚಾರದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಗೊಂದಲ ಆದಾಗ ಜ್ಯೋತಿಷ್ಯ ನಮಗೆ ಸಹಾಯ ಮಾಡುತ್ತೆ. ಸೊ ಆ ಸಹಾಯ ಮಾಡೋದ್ರಿಂದನೇ ನಮಗೆ ಜ್ಯೋತಿಷ್ಯ ಕಲಿತಾಗ ನನಗೆ ನಡೀತಾ ಇರ್ತಕ್ಕಂಥ ದಶೆಯಲ್ಲಿ ಯಾವ ಏರಿಯಾ ತೋರಿಸ್ತಾ ಇದೆಯೋ, ಹಲವಾರು ಏರಿಯಾ ತೋರಿಸ್ತದೆ. ನಾನು 2ನೇ ಮನೆ ಹೇಳಿದಾಗ ನೀವು ಡೆಂಟಲಾರು ಮಾಡಿ, ಐಸ್ ಕ್ರೀಮಾರು ಮಾರಿ, ಮಸಾಲ ಪುರಿಯಾರು ಮಾರಿ, ಎಲ್ಲ ಬಾಯಿಗೆ ಹೋಗೋದು. ಅರ್ಥ ಆಯ್ತಲ್ಲ? ಪಾನ್ ಬೀಡ ಮಾಡೋರು 2ನೇ ಮನೆಯೇ, 2ನೇ ಮನೆಯೇ. ಹೋಟೆಲ್ ಗೀಟಲ್ ಇಡ್ಲಿ ಏನೇನು ಮಾಡ್ತೀರಿ ಎಲ್ಲ 2ನೇ ಮನೆಯೇ. ಮಾತಾಡೋರು 2ನೇ ಮನೆ. ಅರ್ಥ ಆಯ್ತಲ್ಲ? ಆಮೇಲೆ ಇವೆಲ್ಲ ಎಲ್ಲೆಲ್ಲಿ ದೇಹನ ಯೂಸ್ ಮಾಡೋರು ಮಾತಾಡತ್ತಾ ಇಲ್ಲ. ನಾನು ಮಾಡ್ಲಿಂಗ್ ಹೇಳಿದ್ರೆ ಅಲ್ಲಿ ಎಲ್ಲಿ ಮಾತಾಡೋದು ಜಾಸ್ತಿ ಇದೆ. ಬಾಡಿ ಬಿಲ್ಡರ್ಗೆ ಏನು ಮಾತಾಡೋದಿದೆ? ಬಾಡಿ ಬಿಲ್ಡರ್ಗೆ ಯಾರು ಆಡ್ ಹೇಳಿ ಅಂತಾರ? ಬಾಡಿ ಚೆನ್ನಾಗಿ ಬಿಲ್ಡ್ ಮಾಡಿದಾನ, ಮಜಲ್ ಇದೆಯಾ, ಅದೇನೋ 6 ಪ್ಯಾಕು 7 ಪ್ಯಾಕು 8 ಪ್ಯಾಕ್ ಅಂತ ಹೇಳ್ತಾರಲ್ಲ, ಆ ಪ್ಯಾಕ್ಗಳೆಲ್ಲ ಇದೆಯಾ ಅಂತ ನೋಡಿ ಅವನಿಗೆ ಅವಾರ್ಡ್ ಕೊಡ್ತಾರೆ. ಅವನಿಗೆ ಪ್ಯಾಕ್ ನೋಡಲ್ವಲ್ಲ, ಸೂಪರಾಗಿ ಹಾಡು ಹೇಳ್ತಾನೆ ಅಂದರೆ ನೀನು 6 ಪ್ಯಾಕ್ ತೋರ್ಸಪ್ಪ, ಹಾಡೇನೋ ಚೆನ್ನಾಗಿ ಹೇಳಿದೆ, ನೀನು 6 ಪ್ಯಾಕ್ ತೋರಿಸು ಅಂತಾರ? ನೋ, ಇಟ್ ಚೇಂಜಸ್. 2ನೇ ಮನೆ ಬರುತ್ತೆ. ಸೊ ಆ ವಿಚಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಹೋದರೆ ಒಳ್ಳೆಯದು, ಯಾವ ಲೈನಲ್ಲಿ ಹೋದರೆ ಒಳ್ಳೆಯದು, ಇವನು ಈ ಥರ ಲೈನ್ ತೊಗೊಂಡಿದ್ದಾನೆ, ಕೆಲಸ ಸಿಗ್ತಾ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಾನೆ ಅಂದಾಗ ಅಲ್ಲಿ ದಶಾ ಕೆಲವೊಂದು ಮನೆಗಳನ್ನು ಸೂಚ್ಯಾಂಕವಾಗಿ ಕೊಟ್ಟಿರುತ್ತೆ. ಇದ್ರ ಜೊತೆಗೆ 1ರಿಂದ 12 ಕೆಲಸ ತೋರಿಸುತ್ತೆ ಅಂತ ಹೇಳಿದ್ನಲ್ಲ, ಕೆಲವು ಮನೆಗಳಿದೆ ಏನು ಕೆಲಸ ಮಾಡಬಾರ್ದು ಅಂತಲೇ ಇರ್ತದೆ. ಅದು ಎಸ್ಪೆಷಲಿ 5ನೇ ಮನೆ. 5ನೇ ಮನೆ ಒಂಥರ ವಿಚಿತ್ರ ಮನೆ. ಅದು ಯಾರ್ಯಾರಿಗೆ 5ನೇ ಮನೆ ದಶಾದಲ್ಲಿ ನಡೀತಾ ಇರುತ್ತೋ ಸುಮ್ಮನೆ ಮನೇಲಿ ಕೂತ್ಕೊಂಡಿರೋಣ, ರೂಮಲ್ಲಿ ಕೂತ್ಕೊಂಡಿರೋಣ, 11:30-12 ಗಂಟೆ ಮೇಲೆ ಎದ್ದೋಳೋಣ, ಹಾಗೆ ಬರೀ ಇಂಟರ್ನೆಟ್ ಮಾಡ್ತಾ ಕೂತ್ಕೊಂಡಿರೋಣ, ಇಂಟರ್ನೆಟ್ಟಲ್ಲಿ ಏನೇನಿದೆ ಎಲ್ಲ ಹುಡುಕ್ತಾ ಇರೋಣ, ರಾತ್ರಿ 1 ಗಂಟೆವರೆಗೂ ನೋಡ್ತಾನೇ ಇರೋಣ, ಬಾಕ್ಲಾಕೊಂಡು ಮನೇಲಿರೋರ್ನೆಲ್ಲ ರೇಗ್ತಾ ಇರೋಣ, ನೆಮ್ಮದಿಯಾಗಿ ಮಲ್ಕೊಳ್ಳೋಣ. ಹುಟ್ಟು ಸೋಂಬೇರಿಯ ಕಾಂಬಿನೇಷನ್ 5. ಯಾರ್ಯಾರು ನಿಮ್ಮ ಮನೇಲಿ ರಾತ್ರಿ ಎಲ್ಲ ಎದಿರ್ತಾರೆ, ನಿಮ್ಮ ಮಕ್ಕಳು ಇಂಟರ್ನೆಟ್ ಹುಡುಕ್ತಾ ಇರ್ತಾರೆ. ಅರ್ಥ ಆಯ್ತಾ? ಅದ್ರ ಜೊತೆಗೆ ಬೆಳಿಗ್ಗೆ 11 ಗಂಟೆಗೆ ಎದ್ದೋಳೋದು, ಕುಂಭಕರ್ಣನ ಥರ ತಿನ್ನೋದು, ಸುಮ್ಮ ಮಲ್ಕೊಳ್ಳೋದು ತಿನ್ನೋದು, ಮನೇಲಿರೋರನ್ನೆಲ್ಲ ನೀವೆಲ್ಲ ನಾಲಾಯಕ್ ಅನ್ನೋದು, ನೀವೇನು ನಂಗೆ ಮಾಡಿಲ್ಲ ಅಂತಕ್ಕಂಥದ್ದು, ಇದೆಲ್ಲ 5ನೇ ಮನೆ 8ನೇ ಮನೆ ಹೆಚ್ಚಾಗಿ ಬರುತ್ತೆ. ಅದ್ರ ಜೊತೆ 12ನೇ ಮನೆ 5, 8, 12 ದೀಸ್ 3 ಕಾಂಬಿನೇಷನ್. ಇದೊಂಥರ ಡಬಲ್ ಎಜ್ ಸೋರ್ಡ್ ಇದ್ದಂಗೆ. ಡಬಲ್ ಎಜ್ ಸೋರ್ಡ್ ಅಂದರೆ ಈ ಥರ ಸೋರ್ಡ್ ಇರುತ್ತೆ, ಒಂದು ಕಟ್ಟಿಗೆನೂ ಕಟ್ ಮಾಡುತ್ತೆ, ಸ್ವಲ್ಪ ಏನಾರು ಹೊಡೆದ್ರೆ ನಮಗೂ ಹೊಡೆಯುತ್ತೆ. ಡಬಲ್ ಎಜ್ ಸೋರ್ಡ್ ಅಂತ ಕರೀತಾರೆ. ಸೊ ಆ ಥರ ಡಬಲ್ ಎಜ್ ಸೋರ್ಡ್ ಹೌಸಸ್ ಇದೆ. ಕೊಟ್ಟರೆ ಮಾತ್ರ ಟಾಪ್ ಕೊಟ್ಬಿಡುತ್ತೆ, ಇದರ ವರ್ಸ್ಟ್ ಕೊಟ್ಬಿಡುತ್ತೆ ಕೆಳಗಡೆ. ಆ ಥರ ಮನೆಗಳು ಇದ್ದಾವೆ. ಸೊ ವಿಶ್ಲೇಷಣೆ ಮೇಲೆ ನಾವು ಹೋಗಬೇಕಾಗತ್ತೆ. 5th ಹೌಸ್ ಬಂದಿದ ತಕ್ಷಣ ಇವರು ಸಾಫ್ಟ್ವೇರ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳೋದಲ್ಲ. 5th ಹೌಸ್ ಸಾಫ್ಟ್ವೇರ್ ಕೊಟ್ಟರು ಕೂಡ, ಅತ್ಯಂತ ಎತ್ತರಕ್ಕೆ ಕೊಟ್ಟರು ಕೂಡ, ಅತ್ಯಂತ ಟೆಕ್ನಿಕಲ್ ಸೈಡಲ್ಲಿ ಟಾಪ್ ಪರ್ಫಾರ್ಮರ್ಸ್ ಲೈಕ್ ಟೆಸ್ಟರ್ ಇರ್ಬೋದು, ಅಥವಾ ವೆಬ್ ಡೆವಲಪರ್ ಇರ್ಬೋದು, ಆ್ಯಪ್ ಡೆವಲಪರ್ ಇರ್ಬೋದು, ಸೂಪರಾಗಿರೋ ಆ್ಯಪ್ ಎಲ್ಲ ಡೆವಲಪ್ ಮಾಡಿ 5th ಹೌಸ್ ಬರುತ್ತೆ. ಅದೇ ಬುದ್ಧಿ ದಡ್ಡನಾಗಿ, ಒಂಥರ ಸೋಂಬೇರಿಯಾಗಿ, ಲೆಥಾರ್ಜಿ, ಲೇಜಿಯಾಗಿ ಕುತ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಕುತ್ಕೊಳ್ತಕ್ಕಂಥದ್ದು 5ನೇ ಮನೆ, 8ನೇ ಮನೆ, 12ನೇ ಮನೆ.